ಇನ್ನು ಬೆಂಗಳೂರು ನಗರದಲ್ಲಿ ಭಾರಿ ಮಳೆ ಆಗಿರೋದ್ರಿಂದ ಅವಾಂತರ ಆಗಿರುವಂತಹ ಹಿನ್ನೆಲೆಯಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿದ್ದಾರೆ. ನಗರದ ಮ್ಯಾನ್ ಹೋಲ್ಗಳು ಮತ್ತೆ ಬ್ಲಾಕ್ ಆಗಿದ್ರೆ ಕೂಡಲೇ ಅದನ್ನ ಸರಿಪಡಿಸಿ ಅಂತ ಈಗ ಜಿಬಿಎ ಸಿಬ್ಬಂದಿಗಳಿಗೆ ಹೇಳ್ತಾ ಇರುವಂತದ್ದು. ಇನ್ನು ಬೀಳೋ ಹಂತದಲ್ಲಿರುವಂತಹ ಮರದ ಕೊಂಬೆಗಳನ್ನ ತೆರವು ಮಾಡಿ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ನೀಡಿದ್ದಾರೆ. ನಗರದಲ್ಲಿ ಈಗ ಬಿದ್ದಂತಹ ಮರದ ಕೊಂಬೆಗಳನ್ನ ತೆರವು ಮಾಡಿ ಇನ್ನು ಮರದ ಕೊಂಬೆಗಳನ್ನ ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಸಿ ಅಂತ ಕೂಡ ಸಿಎಂ ಆದೇಶವನ್ನ ನೀಡಿರುವಂತದ್ದು. ಬೆಂಗಳೂರು ನಗರದಲ್ಲಿ ಭಾರಿ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿದೆ. ಜಿಬಿಎ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ನೀಡಿದ್ದಾರೆ. ಮ್ಯಾನ್ ಹೋಲ್ಗಳೇನಾದ್ರೂ ಬ್ಲಾಕ್ ಆಗಿದ್ರೆ ಅದನ್ನ ಈಗಲೇ ಸರಿಪಡಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬೀಳೋ ಹಂತದಲ್ಲಿರುವಂತಹ ಮರದ ಕೊಂಬೆಗಳೇನೇನಿದೆ ಈಗಲೇ ಅದನ್ನೆಲ್ಲ ಸರಿಪಡಿಸಿ ತೆರವು ಮಾಡಿ ನಗರದಲ್ಲಿ ಈಗ ಬಿದ್ದಂತಹ ಮರದ ಕೊಂಬೆಗಳನ್ನ ತೆರವು ಮಾಡಿ ಸಂಚಾರಕ್ಕೆ ಯಾವುದೇ ರೀತಿಯಂತಹ ಸಮಸ್ಯೆ ಆಗಬಾರದು, ಅರಿವು ಮಾಡಿಕೊಡಿ ಅಂತ ಹೇಳಿರುವಂತದ್ದು ಸಿಎಂ ಸಿದ್ದರಾಮಯ್ಯನವರು. ಅಂಡರ್ ಪಾಸ್ಗಳಲ್ಲಿ ನೀರು ಸರಾಗವಾಗಿ ಹರಿಯೋದಕ್ಕೆ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ನೀರ್ ನಿಲ್ಬಾರ್ದು, ಮುನ್ನೆಚ್ಚರಿಕೆ ವಹಿಸಬೇಕು. ಈಗಲೇ ಬೋರಿಂಗ್ ಆಸ್ಪತ್ರೆ ರೀತಿ ದುರ್ಘಟನೆ ನಡೀಬಾರ್ದು, ಗಮನ ಹರಿಸಿ ಈ ಕಡೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು ಜಿಬಿಎ ಅಧಿಕಾರಿಗಳಿಗೆ. ಎಸ್, ಈಗ ಎಷ್ಟೊಂದು ಅವಾಂತರಗಳು ಸೃಷ್ಟಿಯಾಗಿದೆ, ಪ್ರಾಣ ಹಾನಿಯಾಗಿದೆ. ಅದೇ ರೀತಿಯಾಗಿ ಎಷ್ಟೋ ಜನ ತಮ್ಮ ವಾಹನಗಳನ್ನ ಕಳ್ಕೊಂಡಿದ್ದಾರೆ. ಮನೆ ಒಳಗೆ ನೀರು ನುಗ್ಗಿ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಈ ಮಳೆ. ಹಾಗಾಗಿ ಈಗ ಎಚ್ಚೆತ್ತುಕೊಳ್ಳಿ ಅಂತ ಜಿಬಿಎ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿರುವಂತದ್ದು. ಯಾವ್ಯಾವ ಮರಗಳ ಕೊಂಬೆಗಳು ಏನು ಇವಾಗ ಬೀಳೋ ಹಂತದಲ್ಲಿದೆ ಈಗಲೇ ಅದನ್ನೆಲ್ಲ ತೆರವುಗೊಳಿಸಿ, ಮತ್ತೆ ಬಿದ್ದಿರುವಂತಹ ಮರಗಳು ಏನಿದೆ ತೆರವುಗೊಳಿಸಿ ಸಂಚಾರಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇನ್ಮೇಲೆ ಉಂಟಾಗಬಾರ್ದು, ಅದನ್ನ ಸರಿಪಡಿಸಿ. ಅಂಡರ್ ಪಾಸ್ಗಳಲ್ಲಿ ನೀರು ಹರಿಯಬೇಕು, ಅದಕ್ಕೆ ಕ್ರಮವನ್ನ ಕೈಗೊಳ್ಳಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಇನ್ನು ಎಷ್ಟೋ ಅಂಡರ್ ಪಾಸ್ಗಳನ್ನ ಕ್ಲೋಸ್ ಮಾಡಿರುವಂತದ್ದು ಪೊಲೀಸರು. ಬೋರಿಂಗ್ ಆಸ್ಪತ್ರೆಯಲ್ಲಿ ಏನ್ ದುರ್ಘಟನೆ ನಡೀತಲ್ಲ ಅದು ರಿಪೀಟ್ ಆಗಬಾರ್ದು. ಇನ್ನೂ ಕೂಡ ಶನಿವಾರದವರೆಗೂ ಕೂಡ ಮಳೆಯಾಗುತ್ತೆ. ಯಾವುದೇ ರೀತಿಯಾದಂತಹ ಇಂತಹ ದುರಂತಗಳು ನಡೀಬಾರ್ದು, ಅವಾಂತರಗಳು ಸೃಷ್ಟಿಯಾಗಬಾರ್ದು. ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳು ಏನೇನಿದೆ ಅದನ್ನ ತಗೊಳ್ಳಿ ಅಂತ ಜಿಬಿಎ ಅಧಿಕಾರಿಗಳಿಗೆ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡಿರುವಂತದ್ದು. ಈಗಾಗಲೇ ಒಂದೂವರೆ ಗಂಟೆ ಆದಂತಹ ಮಳೆ ಸಾಕಷ್ಟು ಅವಾಂತರವನ್ನ ಸೃಷ್ಟಿ ಮಾಡಿದೆ. ಬೆಂಗಳೂರಿನ ಜನತೆ ಈಗ ಭಯದಿಂದ ಇರಬೇಕು ಅಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಯಾವಾಗ ಯಾವ ಗೋಡೆ ಕುಸಿಯುತ್ತೋ, ಯಾವಾಗ ನೀರ್ ಎಲ್ಲಿಂದ ಮನೆ ಒಳಗ್ ಬರುತ್ತೋ ಅಂತ ಸಣ್ಣ ಪುಟ್ಟ ಮನೆಗಳನ್ನ ಕಟ್ಕೊಂಡಿರುವವ್ರ ಪರಿಸ್ಥಿತಿ ಅಂತೂ ಈಗ ತಾನೇ ಒಬ್ಬ ವ್ಯಕ್ತಿ ಮಾತನಾಡಿದ್ರು. ಈಗ ಅಲರ್ಟ್ ಆಗಿ ಇರ್ಬೇಕಾಗತ್ತೆ.